ಇಲ್ಲ ಚಂದನ, ನೀನು ಸುಳ್ಳು ಹೇಳ್ತಾ ಇದೀಯ ಅಂತ ನನಗೆ ಅನಿಸ್ತಾ ಇದೆ. ಬೆಳಗ್ಗೆಯಿಂದ ಗಮನಿಸ್ತಾನೆ ಇದ್ದೀನಿ, ನೀನು ಏನೂ ಯೋಚನೆ ಮಾಡ್ತಾ ಇದೀಯಾ ಅನಿಸ್ತಾ ಇದೆ. ಇಲ್ಲೇನಾದ್ರೂ ಸಮಸ್ಯೆ ಆಯ್ತಾ? ಹಾಗೇನಾದ್ರೂ ಇದ್ರೆ ನನ್ನ ಹತ್ರ ಹೇಳು. ನೋಡು, ಈ ನಿನ್ ಮೌನದಲ್ಲಿ ಏನೋ ಸಮಸ್ಯೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೀನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ನೋಡ್ತಾ ಇದ್ದೆ ಅಲ್ವಾ? ಸರಿ, ಈಗ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ನಿನಗೆ ಗೊತ್ತಿಲ್ಲ ಅಂದಮೇಲೆ ಎಲ್ಲಿಗೆ ಹೋಗ್ತೀಯಾ? ಇವತ್ತಿನ ಸಮಾಜದಲ್ಲಿ ಏನೇನ್ ನಡೀತಾ ಇದೆ ಅಂತ ನಿನಗೆ ಗೊತ್ತಿದೆ ತಾನೆ? ಒಂದು ಹೆಣ್ಣು ಒಂಟಿಯಾಗಿ ಬದುಕೋದು ತುಂಬಾ ಕಷ್ಟ ಇದೆಯಮ್ಮ. ಅಂಥದ್ರಲ್ಲಿ ಈ ಊರಿನ ಪರಿಚಯನೇ ಇಲ್ಲಿರೋಳು ಇಷ್ಟೊತ್ತಲ್ಲಿ ಹೊರಗಡೆ ಹೋಗಿ ಏನ್ ಮಾಡ್ತೀಯಾ? ನೋಡು, ನಿನ್ಗೇನಾದ್ರೂ ಇಲ್ಲಿ ಸಮಸ್ಯೆ ಆಗಿದ್ರೆ ನನ್ನ ಹತ್ರ ಹೇಳೋ, ನಾನ್ ಸರಿ ಮಾಡ್ತೀನಿ. ಇಲ್ಲಮ್ಮ, ನನಗೇನು ಸಮಸ್ಯೆ ಇಲ್ಲ. ನಾನಿಲ್ಲಿ ಚೆನ್ನಾಗೇ ಇದ್ದೀನಿ, ಸುರಕ್ಷಿತವಾಗೇ ಇದ್ದೀನಿ. ಅಂದಮೇಲೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನೀನ್ ಯಾವ ಸಮಸ್ಯೆಯಲ್ಲಿ ಮನೆಗೆ ಬಂದಿದ್ಯಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿದ್ದಷ್ಟು ದಿನ ನೀನ್ ಸೇಫ್ ಆಗಿರ್ತೀಯ ಅನ್ನೋದು ನನ್ನ ನಂಬಿಕೆ. ನಡಿ, ಈಗ ಹೋಗಿ ಮಲ್ಕೋ. ನಾನು ಇಷ್ಟು ಹೇಳ್ತಾ ಇದ್ರು ಒಳಗ್ ಬರೋದಕ್ಕೆ ಯಾಕಪ್ಪ? ಅಲ್ಲಿವರೆಗೂ ಇರು, ಆದ್ರೆ ಮನೆ ಬಿಟ್ಟು ಹೋಗೋ ಯೋಚನೆ ಮಾತ್ರ ಮಾಡ್ಬೇಡಮ್ಮ. ನನ್ ತಾಳಿ ಭಾಗ್ಯನ್ ಕಾಪಾಡಿರೋಳ್ನ ಅಷ್ಟು ಸುಲಭವಾಗಿ ಕಳ್ಸ್ಕೊಡೋಕೆ ನನ್ ಮನ್ಸು ಒಪ್ಪಲ್ಲ. ನಿನ್ ಮೇಲೆ ನಮ್ ಋಣ ಇದೆಯಮ್ಮ.